ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಸ್ವ ಉದ್ಯೋಗಕ್ಕೆ ವಿಪುಲ ಅವಕಾಶಗಳಿದ್ದು ಯುವ ಜನತೆ ಸದ್ಬಳಕೆ ಮಾಡಬೇಕು. ದಾಂಡೇಲಿಯಲ್ಲಿ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಸಂತೋಷ್ ಚವ್ಹಾಣ್ ಕರೆ. ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನದ ಯುಗದಲ್ಲಿ ಇಂದು ಸ್ವ ಉದ್ಯೋಗಕ್ಕೆ ವಿಪುಲ ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ಈ ಅವಕಾಶವನ್ನು ಯುವ ಜನತೆ ಸದ್ಬಳಕೆ ಮಾಡಿಕೊಡುವ ಮೂಲಕ ಸ್ವತಂತ್ರ ಸ್ವಾವಲಂಬಿಗಳಾಗಿ ರಾಷ್ಟ್ರದ ಆರ್ಥಿಕ ಕ್ಷೇತ್ರದಲ್ಲಿ ಬಲವರ್ಧನೆಗೆ ಕಾರಣೀಕರ್ತರಾಗಬೇಕೆಂದು ದಾಂಡೇಲಿಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಸಂತೋಷ್ ಚವ್ಹಾಣ್ ಅವರು ಹೇಳಿದರು. ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಆಶ್ರಯದ ಅಡಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಿರುದ್ಯೋಗ ಚಿಂತೆ ಬಿಡಿ, ಸ್ವ ಉದ್ಯೋಗಕ್ಕೆ ಆದ್ಯತೆ ಕೊಡಿ ಎಂಬ ಶೀರ್ಷಿಕೆ ಅಡಿ ಹಮ್ಮಿಕೊಂಡಿದ್ದ ಸ್ವ ಉದ್ಯೋಗದ ಮಾಹಿತಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ಆರ್ಸಿಟಿ ಬಹಳ ತುಂಬಾ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಯಾಕಂದ್ರೆ ನಾವು ಈಗ ನಾನೇ ದಾಂಡೇಲಿಯಲ್ಲಿ ಬಂದು ಒಂದು 15-20 ವರ್ಷ ಆಯಿತು. ನಾನು ಸತತವಾಗಿ ನೋಡ್ತಾ ಇದ್ದೀನಿ. ಅವರು ಪ್ರತಿ ವರ್ಷ ಒಂದು 40-50 ಪ್ರೋಗ್ರಾಮ್ಗಳನ್ನ ಹಾಕೊಂಡಿರ್ತಾರೆ. ಅದರಲ್ಲಿ 1-2 ಪ್ರೋಗ್ರಾಮ್ಗಳಿಗೆ ನಾನು ಅತಿಥಿಯಾಗಿ ಹೋಗಿದ್ದೀನಿ. ಸಾಕಷ್ಟು ರೀತಿಯಿಂದ ಏನು ಬೇರೆ ಬೇರೆ ಈಗ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಇರ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ಅಥವಾ ಬ್ಯೂಟಿಷಿಯನ್ ಪಾರ್ಲರ್ ಮತ್ತೆ ಬ್ಯೂಟಿಷಿಯನ್ ಇರ್ಬೋದು, ಕಂಪ್ಯೂಟರ್ ತರಬೇತಿ ಇರ್ಬೋದು. ನಾಟ್ ಓನ್ಲಿ ಫಾರ್ ಲೇಡೀಸ್ ಅಂಡ್ ಇವನ್ ಬೇರೆಯವರಿಗೂ ಕೂಡ ಏನಪ್ಪಾ ಅಂದ್ರೆ ಮೋಟರ್ ಡ್ರೈವಿಂಗು, ಆಮೇಲೆ ಕಂಪ್ಯೂಟರ್ ಟ್ರೈನಿಂಗ್ಸು, ಐಡಿಯಾ ಮಾಡುವಂತ ಯುವಕರಿಗೆ ಬೇರೆ ಬೇರೆ ತರಹದ ಒಂದು ತರಬೇತಿಗಳನ್ನು ನೀಡುತ್ತಾರೆ. ಇವನ್ ಕೂಡ ಈಗ ಇಕೋಟೂರಿಸಂ ಇಲ್ಲಿ ನಮ್ಮ ದಾಂಡೇಲಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿರೋದ್ರಿಂದ ಮೊನ್ನೆ ಇಕೋಟೂರಿಸಂ ಬಗ್ಗೆ ತುಂಬಾ ಒಂದು ವಾರದ ತರಬೇತಿಯನ್ನ ಅವರು ಗೈಡ್ಸ್ಗಳು ಯಾವ ರೀತಿ ಇರಬೇಕು, ಟೂರಿಸಂ ಗೈಡ್ಗಳಾಗಿ ನಾವು ಯಾವ ಕೆಲಸ ಮಾಡಬೇಕಪ್ಪ ಅಂದ್ರೆ ಯಾವ ರೀತಿ ನಾವು ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಕೆನರಾ ಬ್ಯಾಂಕ್ ಆರ್ಸಿಟಿ ಸಂಸ್ಥೆಯ 25,000ಕ್ಕೂ ಅಧಿಕ ಯುವ ಜನರನ್ನು ಸ್ವ ಉದ್ಯೋಗದ ತರಬೇತಿ ನೀಡಿ ಸ್ವಾತಂತ್ರ್ಯ ಸ್ವಾವಲಂಬನೆಯ ಜೀವನ ನಡೆಸಲು ಮಹತ್ವದ ದಾರಿ ಮಾಡಿಕೊಟ್ಟಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ಭೋಗ್ ಅವರು ಆರ್ಸಿಟಿ ಸಂಸ್ಥೆಯಲ್ಲಿ ಪಡೆದ ತರಬೇತಿಯನ್ನು ಭವಿಷ್ಯದಲ್ಲಿ ಜೀವನಕ್ಕೆ ಉನ್ನತ ಸಹಕಾರಿಯಾಗಲಿದೆ ಎಂದರು. ತರಬೇತಿ ಕೊಡುವುದರ ಜೊತೆಗೆ ತರಬೇತಿಯನ್ನು ಅನುಷ್ಠಾನಕ್ಕೆ ಬರುವ ನಿಟ್ಟಿನಲ್ಲಿಯೂ ಸಂಸ್ಥೆ ಮಾರ್ಗದರ್ಶನ ನೀಡುತ್ತಿರುವುದು ಅಭಿನಂದನೀಯ ಎಂದರು. ಇನ್ನೋರ್ವ ಮುಖ್ಯ ಅತಿಥಿ ಸ್ಥಳೀಯ ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕರಾದ ಲೋಕೇಶ್ ಜೇಡಿ. ಸ್ವಂತ ಉದ್ಯೋಗದಲ್ಲಿ ಸಿಗುವಂತಹ ನೆಮ್ಮದಿ ಉದ್ಯೋಗದಿಂದ ಸಿಗದು. ಈ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ಆರ್ಸಿಟಿ ಸಂಸ್ಥೆ ಸ್ವ ಉದ್ಯೋಗಿಗಳನ್ನು ರೂಪುಗೊಳಿಸುವ ಒಂದು ಮಹತ್ವ ಸಂಸ್ಥೆಯಾಗಿ ಜಿಲ್ಲೆಯಲ್ಲಿ ಗಮನ ಸೆಳೆದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಪನ್ಮೂಲ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ಬಂಡಿ ಅವರು, ಸಂಸ್ಥೆಯಲ್ಲಿ ಅತಿ ಅವಶ್ಯಕವಾಗಿ ಮತ್ತು ಯುವ ಜನತೆಗೆ ಉಪಯುಕ್ತವಾಗುವ ಸ್ವ ಉದ್ಯೋಗ ತರಬೇತಿಗಳನ್ನು ನೀಡಲಾಗುತ್ತಿದ್ದು, ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಆರ್ಸಿಟಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಹಿರಿಯ ಸಲಹೆಗಾರರಾದ ಆನಂದಯ್ಯ ಆಚಾರ್ಯ ಅವರು ಸ್ವ ಉದ್ಯೋಗದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಮಾಹಿತಿ ನೀಡಿದರು. ಬೆಂಗಳೂರು ಪ್ರಸ್ತುತ ಸಿಬಿಡಿ ಆರ್ಸಿಟಿ ಸೀನಿಯರ್ ಮೆಂಟರ್ ಅವರು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಯುವತಿಯರಿಗೆ ಬೆಂಗಳೂರು ಪ್ರಸ್ತುತ ಸಿಬಿಡಿ ಆರ್ಸಿಟಿ ಸೀನಿಯರ್ ಮೆಂಟರ್ ಅವರು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಯುವತಿಯರಿಗೆ ಸ್ವ ಉದ್ಯೋಗದ ಆಯ್ಕೆಯ ಬಗ್ಗೆ ಮಹತ್ವ, ವಿವಿಧ ತರಬೇತಿಗಳ ಕುರಿತು ಮಾಹಿತಿ ನೀಡಿದರು. 100ಕ್ಕೂ ಹೆಚ್ಚು ವಿವಿಧ ತರಬೇತಿಗೆ ಅರ್ಜಿಗಳನ್ನು ಸಲ್ಲಿಸಿದರು. ವೇದಿಕೆಯಲ್ಲಿ ಪ್ರಮುಖರಾದ ಮಾನ್ಸಿಂಗ್ ರಾಥೋಡ್, ಹಸೀನ್ ಬಾಷಾ, ರಿಯಾಜ್ ಬಿಡಿಕರ್ ಮೊದಲಾದವರು ಉಪಸ್ಥಿತರಿದ್ದರು. ಆರ್ಸಿಟಿ ಸಂಸ್ಥೆಯ ಸಂಸ್ಥಾಪಕ ಯೋಜನೆಯ ಅಧಿಕಾರಿ ಮಹಾಬಲೇಶ್ವರ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿದರು. ಸಂಸ್ಥೆಯ ಮೇಲ್ವಿಚಾರಕರಾದ ನಾರಾಯಣ್ ಬಾಡ್ಕರ್ ಕಾರ್ಯಕ್ರಮವನ್ನು ವಂದಿಸಿದರು. ಸ್ಟ್ರಾಂಗ್ ಆಗಲೇ ಇಲ್ಲ, ಅದಕ್ಕೆ
ನಾವು ನೀವೆಲ್ಲ ಹಾಗೆ ನಮಗೆ ಹೊಂಚ್ಕೊಳ್ಳಿ. ಇವತ್ತು ಹೆಚ್ಚಿನ ಹುಡುಗರು ಎಲ್ಲ ಇದ್ದಾನೆ ಕೂತ್ಕೊಂಡಿದ್ದಾರಲ್ಲ, ಎಲ್ಲಿವರೆಗೆ ಅವರು ಅವಲಂಬಿಸಿಕೊಂಡಿರ್ತಾರೆ ಪೇರೆಂಟ್ಸ್ ಅನ್ನು. ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಆಯ್ತು, ಮನೆಯಲ್ಲೇ ಎಲ್ಲ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು, ಹಣ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ತಿಂಡಿ ಕೊಡ್ಬೇಕು. ಚಪ್ಪಾಳೆಯ ಸೌಂಡು ಏನು ಕೇಳಿಸ್ತಾ ಇಲ್ಲ ವೇದಿಕೆಗೆ. ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯರಿಗೆ ಶುಭೋದಯ. ಜೋರಾದ ಚಪ್ಪಾಳೆ ಬರಲಿ. ಕೆಪಿಸಿಸಿ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಂಬಿಕಾನಗರ ಹಾಗೂ ಧಾರವಾಡ ರೋಟರಿ ಬ್ಲಡ್ ಬ್ಯಾಂಕ್, ಹಳಿಯಾಳ ಆರ್.ವಿ. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್.ಸಿಟಿ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಗುರುವಾರ ಅಂಬಿಕಾನಗರದ ಕೆಪಿಸಿಸಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ 40ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ರಕ್ತದಾನ ಮಾಡಿದರು. ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಶಿಬಿರದಲ್ಲಿ ಉಪವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಪೃಥ್ವಿ ಪೈ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರಾದ ನಾಗೇಶ್ವರ್ ನಾಯಕ್ ತಾವೇ ರಕ್ತದಾನ ಮಾಡುವುದರ ಮೂಲಕ ಶಿಬಿರಾರ್ಥಿಗಳಿಗೆ ಮಾದರಿಯಾದರು. ಆನಂತರ ಮಾತನಾಡಿದ ಇವರುಗಳು ರಕ್ತದಾನ ಮಾಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸವಿಸ್ತಾರವಾಗಿ ದಾನಿಗಳಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಆಸ್ಪತ್ರೆಯ ಉಪವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಪೃಥ್ವಿ ಪೈ ಹಾಗೂ ಆಸ್ಪತ್ರೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ನಾಗೇಶ್ವರ್ ನಾಯಕ್, ಕೆನರಾ ಬ್ಯಾಂಕ್ ಆರ್.ಸಿಟಿ ಸಂಸ್ಥೆಯ ನೋಡಲ್ ಆಫೀಸರ್ ಮಹಾಬಲೇಶ್ವರ್ ನಾಯಕ್ ಮತ್ತು ರೋಟರಿ ಬ್ಲಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಶಶಿಕಾಂತ್ ಇನ್ನಿತರರು ರಕ್ತದಾನ ಶಿಬಿರಕ್ಕೆ ಸಹಕರಿಸಿದರು.